ನಮಸ್ಕಾರ ಎಲ್ಲರಿಗೂ. ಈಗ ಒಂದು ನಾವು ಆನ್ಲೈನಲ್ಲಿ ಚೆಕ್ ಮಾಡ್ತಿದ್ವಿ. ಈಗ ಏನು ಮಾಡೋದು, ರೇಷನ್ ಕಾರ್ಡದ್ದು ಫುಲ್ ಸಮಸ್ಯೆ ಆಗ್ಬಿಟ್ಟಿದೆ. ಅಮೆಂಡ್ಮೆಂಟ್ ರಿಕ್ವೆಸ್ಟ್ ತಿದ್ದುಪಡಿ ಎಲ್ಲ ಸ್ಟಾಪ್ ಮಾಡಿಬಿಟ್ರೆ. ಯಾಕಂತಂದ್ರೆ ಸೈಟ್ ಫುಲ್ ಜಾಮ್ ಆಗೈತಿ. ಈಗ ನಾನು ನಿಮ್ಗೆ ತೋರಿಸ್ತೀನಿ, ನೋಡ್ರಿ ಯಾವ ಥರ ಸರ್ವರ್ ಡೌನ್ ಐತಿ ನೋಡ್ರಿ. ಹಿಂಗೆ ರನ್ ಆಗ ಬರೀ ತಿರ್ಗಾಕ್ಬಿಟ್ಟೈತಿ. ಈ ಥರ ಅದಕ್ಕೆ ಆದಷ್ಟು ಬೇಗ ಇದನ್ನು ಸರ್ವರ್ ಸಮಸ್ಯೆ ಎಲ್ಲ ಬಗೆಹರಿಸಲಿ, ಅದೇ ರೀತಿ ಕಂಟಿನ್ಯೂ ವರ್ಕ್ ಆಗಲಿ ಅಂತ ನಾನು ಹೇಳ್ತೀನಿ. ಇನ್ನೊಂದು, ಈಗೊಬ್ಬ ಕಸ್ಟಮರ್ ಬಂದಿದ್ದ. ಪಾಪ ಅವರ ಮಗ ಸೆಕೆಂಡ್ PUC ಫೇಲ್ ಆಗಿದ್ದ. ಫೇಲಾಗಿ 2 ಸಬ್ಜೆಕ್ಟ್ ಫೇಲ್ ಆಗಿತ್ತು. ಅದನ್ನು ರಿವ್ಯಾಲ್ಯೂಷನ್ ಹಾಕಕ್ಕೆ ಬಂದು ಕೊಟ್ಟಿದ್ದು. ರಿವ್ಯಾಲ್ಯೂಷನ್ ಹಾಕ್ಬೇಕಂತಂದ್ರೆ ರಿವ್ಯಾಲ್ಯೂಷನ್ ಹಾಕೋದ್ರಾಗ ಅವ್ರ ಫೋಟೋ ಕಾಪಿ ತಕ್ಕೋಕನ ಎಷ್ಟು $1160 ಖರ್ಚು ಮಾಡ್ಯಾರ. ಆ ಫೋಟೋ ಕಾಪಿನೂ ಬಂದೈತಿ. ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ, ಒಂದು ನಿಮಿಷ. ನೋಡಿ, ಇದು ಫೋಟೋ ಕಾಪಿ. ಅವರು ಆನ್ಸರ್ ಶೀಟ್ ಏನು ಬರೆದಿದ್ರಲ್ಲ, ಎಕ್ಸಾಮ್ ಬರೆದಿದ್ದ ಫೋಟೋ ಕಾಪಿ. ಇಲ್ಲಿ ತೊಗೊಂಡ ನಾವು ಎಷ್ಟು ಮಾರ್ಕ್ಸ್? 20 ಮಾರ್ಕ್ಸ್ ಟೋಟಲ್. ಇದೆಲ್ಲ ಆನ್ಸರ್ ಬರೆದಿದ್ದ ಫೋಟೋ ಟೋಟಲ್ ಇದು. ಈಗೇನಂದ್ರೆ ಅವ್ರಿಗೆ ಒಳ್ಳೆ ಎಕ್ಸಾಮ್ ಕಟ್ಟಬೇಕಾಗೈತಿ. ಒಳ್ಳೆನ ಎಕ್ಸಾಮ್ ಎಕ್ಸಾಮ್ ಕೌಂಟಿಂಗ್ ಕೊಡ್ಬೇಕಾಗೈತಿ. ಕೌಂಟಿಂಗ್ ಕೊಡ್ಬೇಕಂದ್ರೆ ಒಂದು ಸಬ್ಜೆಕ್ಟಿಗೆ $1470. ಒಂದು ಸಬ್ಜೆಕ್ಟಿಗೆ $1470 2 ಸಬ್ಜೆಕ್ಟ್ ಫೇಲ್ ಆಗ್ಯಾವ. ಅವೆರಡೂ ಫೋಟೋ ಕಾಪಿನೂ ಡೌನ್ಲೋಡ್ ಮಾಡ್ಕೊಂಡೇವೆ ಆಲ್ರೆಡಿ. ಡೌನ್ಲೋಡ್ ಮಾಡ್ಕೊಂಡು ಅದಕ್ಕೆ ಖರ್ಚಾಗೈತಿ $1070. $1070 ಖರ್ಚು, ಪ್ಲಸ್ ಇನ್ನು ಈ 2 ಸಬ್ಜೆಕ್ಟಿಗೆ ರಿವ್ಯಾಲ್ಯೂಷನ್ ಹಾಕಕ್ಕೆ ಎಷ್ಟು ಖರ್ಚು ಅಂದರೆ ನಿಮ್ಮ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ ಎಷ್ಟು ಖರ್ಚು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸಬ್ಜೆಕ್ಟ್ ಅಷ್ಟೇ $3370. ನೋಡಿದ್ರಾ? ಈಗ ಅವ್ರು ಏನಂತಾರೆ, ಆಗಿದ್ದ ಅಲ್ರಿ ನಮಗೆ ರಿವ್ಯಾಲ್ಯೂಷನ್ ಹಾಕ್ಬಿಡ್ಬೋದು ಚಿಕ್ಕಿಲ್ಲ ಅಂತಂದ್ರೆ. ಅದಕ್ಕೆ ನಾ ಏನು ಹೇಳಿದೆ ಅವ್ರಿಗೆ, ನಿಮ್ಮ ಸ್ಕೂಲಿನ ಯಾರು ಸರ್ಸ್ ಇರ್ತಾರಲ್ಲ, ಟೀಚರ್ಸ್, ಅವ್ರ ಹತ್ರ ಹೋಗಿ ನೀವು ಕನ್ಫರ್ಮೇಷನ್